ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಹುಳ್ಳಿಕಾಳು ಮೊಳಕೆ ಕಟ್ಟಿ ಸಾಂಬಾರು ಮಾಡ್ತಿದ್ದೀವಿ. ಮೊದಲನೇದಾಗಿ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಲವಂಗ ಮತ್ತು ಚಕ್ಕೆ ಮತ್ತು ಸೋಂಕಾಲು ಇವು ಮೂರನ್ನು ಚೆನ್ನಾಗಿ ಎಣ್ಣೆ ಕಾದ ಮೇಲೆ ಹಾಕಿದ್ದೀನಿ. ಇವಾಗ ನೋಡಿ, ಅದು ಚೆನ್ನಾಗಿ ಒಂದು ಬ್ರೌನಿಷ್ ಕಲರ್ ಬರೋ ಥರ ಫ್ರೈ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಹಂಗೆ ಲೈಟಾಗಿ ಆ ಥರ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡ್ಕೊಂಡಿರೋದು ಶುಂಠಿ ಹಾಕ್ತಾಯಿದ್ದೀನಿ. ನೋಡಿ, ಶುಂಠಿ ಹಾಕಿದ್ದೀನಿ. ಆಮೇಲೆ ನೋಡಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನಾನು 2 ಬೆಳ್ಳುಳ್ಳಿ ಅಷ್ಟು ತೊಗೊಂಡಿದ್ದೀನಿ, ಚೆನ್ನಾಗಿ ಸುಲಿದು. ಆದ ನಂತರ ಬೆಳ್ಳುಳ್ಳಿ ಹಾಕಿದ ತಕ್ಷಣ ನೆಕ್ಸ್ಟು ಇವಾಗ ಒಂದು 4 ಆನಿಯನ್ನ ಚೆನ್ನಾಗಿ ಸುಲಿದ್ಬಿಟ್ಟು ಸ್ವಲ್ಪ ಮೀಡಿಯಮ್ ಸೈಜು ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಆನಿಯನ್ ಚೆನ್ನಾಗಿ ಬ್ರೌನಿಷ್ ಸ್ವಲ್ಪ ಚೆನ್ನಾಗಿ ಬಾಡಿದ ತಕ್ಷಣ ಇವಾಗ ಕಟ್ ಮಾಡ್ಕೊಂಡಿರೋ ಒಂದು 4 ಟೊಮೊಟೊನ ದೊಡ್ಡ ಪೀಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಆ ಟೊಮೊಟೊನ ಚೆನ್ನಾಗಿ ಸ್ವಲ್ಪ ನೋಡಿ, ಇವಾಗ ಆನಿಯನ್ನು ಬ್ರೌನಿಷ್ ಬಂತು. ಇವಾಗ ಟೊಮೊಟೊನ ಅದರಲ್ಲಿ ಸೇರಿಸಿದ್ದೀನಿ. ಈ ಟೊಮೊಟೊ ಸೇರಿಸಿದ ತಕ್ಷಣ ನೋಡಿ, ಸ್ವಲ್ಪ ಟೊಮೊಟೊ ಸೇರಿಸಿದ ತಕ್ಷಣ ನೋಡಿ ಹೆಂಗೆ ಈ ಥರ ಆಲ್ಮೋಸ್ಟ್ ನೀವು ಇದು ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಬೋದು. ಈಗ ಸ್ವಲ್ಪ ಕಲರ್ ಬರಲಿಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀವಿ. ನಾನು 1 ಚಮಚ ಆದಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ರೆಡ್ ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀನಿ. ರೆಡ್ ಚಿಲ್ಲಿ ಪೌಡ್ರ್ ಆದಮೇಲೆ ಸ್ವಲ್ಪ ನಾರ್ಮಲ್ ಅಡುಗೆ ಸಾಂಬಾರು ಪೌಡ್ರ್ ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಮೂರನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಇದೆಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಅಂತ ನಾನು ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ನೀವು ಎಷ್ಟು ಹಾಕಬೇಕೋ ಅಷ್ಟು ಅದನ್ನು ಹಾಕ್ಕೊಳ್ಳಿ. ಯಾಕಂದರೆ ಒಬ್ರಿಗೆ ಧನಿಯಾ ಪುಡಿ ಜಾಸ್ತಿ ಬೇಕಾಗುತ್ತೆ, ಒಬ್ಬರು ಧನಿಯಾ ಪುಡಿ ಕಮ್ಮಿ ಬೇಕಾಗುತ್ತೆ. ನೋಡಿ, ಇವಾಗ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಅದ ನಂತರ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಅದರಲ್ಲಿ ಸೇರಿಸಿದ್ದೀನಿ. ತೆಂಗಿನಕಾಯಿ ತುರಿನೋ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಬೇಯಬೇಕು. ಅಂದರೆ ಸ್ವಲ್ಪ ಬಾಡಿದ ಮೇಲೆ ಇದನ್ನು ಎತ್ಬಿಟ್ಟು ಆ ಕಡೆ ಇಟ್ಬಿಡ್ತೀನಿ. ಸ್ವಲ್ಪ ಅದು ಚೆನ್ನಾಗಿ ಕೂಲಿಂಗ್ ಆಗಲಿ. ಇವಾಗ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಒಂದು ಸ್ವಲ್ಪ ಕರಿಬೇವು ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಕರಿಬೇವು ಚೆನ್ನಾಗಿ ಎಷ್ಟು ಫ್ರೈ ಆಗ್ತಾಯಿದೆ. ಆದ ನಂತರ ಇವಾಗ ನಾನು ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ, ಆಲೂಗಡ್ಡೆ ಮತ್ತು ಬದನೆಕಾಯಿ ಇವೆರಡನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಅದು ಸೇರಿಸಿದ ತಕ್ಷಣ ನೋಡಿ ಎಲ್ಲ ನನಗೆ 2 ಆಲೂಗಡ್ಡೆ ತೊಗೊಂಡಿದ್ದೆ ಮತ್ತು ಒಂದು 3 ಬದನೆಕಾಯಿ ತೊಗೊಂಡಿದ್ದೆ. ಆದ ನಂತರ ಮೊಳಕೆ ಬಂದಿರೋ ಹುಳ್ಳಿಕಾಳನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಅದರಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಆದ ನಂತರ ಒಂದು ಸ್ವಲ್ಪ ಮೊಳಕೆ ಬಂದಿರೋ ಹುಳ್ಳಿಕಾಳನ್ನ ಅದು ಮಸಾಲೆ ರುಬ್ತೀವಲ್ಲ ಅದಕ್ಕೆ ಕೂಡ ಸ್ವಲ್ಪ ಹಾಕ್ಕೋಬೇಕು. ಇವಾಗ ನೋಡಿ, ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆದ ನಂತರ ನಾನು ಒಂದು ಸ್ವಲ್ಪ ಇದಕ್ಕೆ ಮಟನ್ ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಮಟನ್ ಸಾರು ಥರ ಇರಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಹುಳ್ಳಿಕಾಳಿಗೆ ತರಕಾರಿಗೆಲ್ಲ ಸ್ವಲ್ಪ ಖಾರ ಇರಲಿ ಅಂತ ಹೇಳ್ಬಿಟ್ಟು ಚಿಲ್ಲಿ ಪೌಡ್ರು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಆದ ನಂತರ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅದನ್ನೆಲ್ಲ ಹಾಕ್ಕೊಂಡು ನೋಡಿ ಚೆನ್ನಾಗಿ ಅದು ಇವಾಗ ಮಸಾಲೆ ಬಂದ್ಬಿಟ್ಟು ಮಸಾಲ ರುಬ್ಬಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡು ಮಸಾಲ ಒಂದು ಕಡೆ ರುಬ್ಬಕ್ಕೆ ಇಟ್ಟಿದ್ದೀನಿ. ನೋಡಿ, ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದು ಕುದೀತಾ ಇದೆ. ಅದಂತರ ಇವಾಗ ಮಸಾಲ ರುಬ್ಬಿ ಇದಕ್ಕೆ ಹಾಕಿ ಆಯಿತು. ನೋಡಿ ಹೆಂಗೆ ರುಬ್ಬಿ ಹಾಕಿದ್ದೀನಿ. ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ. ಸೊ ನನಗೆ ಅಷ್ಟು ಸ್ವಲ್ಪ ಖಾರ ಬೇಕು ಅನಿಸುತ್ತು, ಯಾಕಂದರೆ ಹುಳ್ಳಿಕಾಳು ಮೊಳಕೆ ಸಾಂಬಾರಿಗೆ ಸ್ವಲ್ಪ ಖಾರ ಬೇಕು ಅನಿಸುತ್ತೆ. ಅದಕ್ಕೆ ನಾನು ಮಾಡ್ತಾಯಿದ್ದೀನಿ, ಸ್ವಲ್ಪ ಇನ್ನೊಂದು ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಕೂಡ ಕಮ್ಮಿ ಇತ್ತು, ಅದನ್ನು ಸೇರಿಸ್ಬಿಟ್ಟು ಇವಾಗ ಫುಲ್ಲು ಒಂದು 2 ವಿಸಲ್ ಬರೋ ಥರ ಕುಕ್ಕರ್ನ ನೋಡಿ ನನ್ನ ಮಗಳು ಮಿಕ್ಸ್ ಮಾಡ್ತಿದ್ದಾಳೆ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಅವಳು ಟೇಸ್ಟ್ ಕೊಟ್ಟಿದ್ದೆ, ಅವಳು ಖಾರ ಓಕೆ ಅನಿಸ್ತು. ಆಮೇಲೆ ಮತ್ತು ನನಗೆ ಸ್ವಲ್ಪ ಖಾರ ಕಮ್ಮಿ ಅನಿಸಿತು. ಇವಾಗ ಬೆಂದಿದ ಮೇಲೆ ಸ್ವಲ್ಪ ಖಾರ ಕಮ್ಮಿ ಆಗುತ್ತಲ್ಲ, ಇವಾಗ ಅವಳೇ ಕುಕ್ಕರ್ ಮುಚ್ಚಿಬಿಟ್ಟು ನೋಡಿ ವಿಸಲ್ ಹಾಕ್ಬಿಟ್ಲು.
2 ವಿಸಿಲ್ ಬಂದಮೇಲೆ ತೆಗೆದುಬಿಟ್ಟು ನೋಡೋಣ. ನೋಡಿ ತೆಗೆದೇ ಆಯಿತು. ಅಷ್ಟೊತ್ತಿಗೆ ನನ್ನ ಮಗ ನೋಡಿ ಸುಮ್ಮನೆ ಏನು ಕೆಲಸ ಇಲ್ದೇ ನೋಡಿ ಈ ಟೆಡಿ ಬೇರ್ಗೆಲ್ಲ ಡ್ರೆಸ್ ಹಾಕ್ಕೊಂಡು ಅವನ ಯೂನಿಫಾರ್ಮ್ನ ಹಾಕ್ಕೊಂಡು ಹೆಂಗೆಲ್ಲ ಮಾಡ್ದ ನೋಡಿ. ಹಾಂ ನೋಡಿ ಈ ನನ್ನ ಮಗಳು ಸೊ ಎಲ್ಲ ಕ್ಲೀನ್ ಮಾಡಿದ ತಕ್ಷಣ ಎಲ್ಲ ಪೂರ್ತಿ ಕ್ಲೀನ್ ಮಾಡಿಬಿಟ್ಲು. ಅಪ್ಪ ಮಾಡಿ ಸಾರು ಚೆನ್ನಾಗೈತೆ, ಟೇಸ್ಟ್ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೂಪರ್ ಆಗೈತೆ ನಮ್ಮ ಅಪ್ಪ ಓಕೆ, ಥ್ಯಾಂಕ್ ಯು.